ಹೇಳ್ರಮ್ಮ ಏನಾಗ್ಯದ? ನಮ್ಮ ಮನೆಯವ್ರು ಕೇಸ್ ಹಾಕಿದ್ರು ರೀ ಸರ್. ಅವ್ರ ಹೊಲದ ಮ್ಯಾಗ ಸುಪಾರಿನೂ ಕೊಟ್ಟಿದ್ರು ರೀ ಸರ ಎಲ್ಲರಿಗೆ. ಅವ್ರದ್ದು ಸೋದರ ಮಾವಂದು ಇತ್ತು ರೀ ಅದು ಹೊಲ ಅವ್ರ ಅವ್ವಂದು. ಅದು ಇಬ್ಬರೇ ಅಣ್ಣ ತಮ್ಮರಿ ಸರ. ಒಬ್ಬಾಕಿ ಅಕ್ಕ ಒಬ್ಬಾಕಿ ತಮ್ಮ ಇದ್ದರು ರೀ ಸರ. ಅವ್ರು ಕೇಸ್ ಹಾಕಿದ್ರು ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೆ ನಿನ್ನೆ ಕರ್ಕೊಂಡೋಗಿ ಕಲ್ಲು ಹಾಕಿ ಖಲಾಸ್ ಮಾಡ್ಯಾರ ರೀ ಸರ್. ಹೊಲ ಅವ್ರ ತವ್ರ ಮನೆ ಅಂದ್ರೆ ಅವ್ರ ಮಮ್ಮಿಯವ್ರದ್ದು. ಎಂಕಮ್ಮವ್ರ ಮಮ್ಮಿ ರೀ. ಹೌದು ರೀ ಸರ. ಅದ್ರ ಸಂಬಂಧ ಹಾಕಿದ್ರು ರೀ ಸರ. ನೀನೇ ಫೋನ್ ಹಚ್ಚಾರಿ ಸರ 4 ಗಂಟೆ ರೀ. ಆ ಹೊಲ್ದಾಗ ಅದು ಕೇಸ್ ಆಗಿತ್ತು ರೀ ಸರ್. ಕೇಸ್ ನಮ್ಮ ಮನೆಯವ್ರು ಹಾಕಿರಿ ಸರ್. ನಮ್ಮ ಅಜ್ಜಿಯವ್ರು ಹಾಕಿರಿ, ತಾಯಿಯವ್ರು ಹಾಕಿರಿ ಸರ್. ನಾಗರಾಜ್ ಅವ್ರ ತಾಯಿ ಹಾಕಿದ್ರಿ ಸರ್. ಅದು ಹೊಲದ ಸಂಬಂಧ ಹೊಡೆದು ಹಾಕ್ಯಾರಿ ಸರ್. ತವ್ರ ಮನೆ ಆಸ್ತಿ ರೀ ಸರ್. ಅಜ್ಜಿ ಅವ್ರ ಅಪ್ಪಂದ ಒಂದು ಆಸ್ತಿ ರೀ ಸರ್. ಅದು ಅವ್ರ ಮಗಳ್ರಿ ಆ ಮನೆಗೆ. ಅದಕ್ಕೆ ಕೊಡ್ರಿ, ನಂಗೆ ಸ್ವಲ್ಪ ನಾ ಬಡುತ್ತಿದ್ದೀನಿ ಕೊಡ್ರಿ ಎಷ್ಟನ್ನ ಅಂತಂದು ಕೇಳಿದೋಡ್ರಿ. ನೀ ಏನು ಮಾಡ್ಕೊ ಹೋಗು, ನಾವು ಏನೂ ಕೊಡೋಂಗಿಲ್ಲ ಅಂತಂದು ಅಂದ್ರಿ ಅವರು. ಆದ್ಮೇಲೆ ಕೇಸ್ ಹಾಕ್ಯಾರಿ ಸರ್ ಅವರು. ಹಾಕಿದ್ಮೇಲೆ ಭೀ ನಾವು ಅವ್ರು ಎಷ್ಟು ಕೊಟ್ಟಷ್ಟೇ ತೊಗೋತೀವಿ ಅಂದ್ರೆ ಭೀ ಕೇಳಿಲ್ರಿ ಸರ್. ನಾವು ನಿನಗೆ ಕೊಡೋಂಗಿಲ್ಲ, ನೀ ಏನು ಮಾಡ್ತೀವಿ ಮಾಡೋಗಂತಂದು ನನ್ನ ಗಂಡಿಗೆ ಕೊಲೆ ಮಾಡಿದ್ರಿ ಸರ್. ಜಮೀನು 22. ಹಾಂ ರೀ. ಇಬ್ಬರೇ ರೀ ಅವರು ಸರ್. ಅಜ್ಜಿ ಅವ್ರ ಅಣ್ಣ ಇಬ್ಬರಿಗೆ ಪಾಲ ಐತ್ರಿ ಅದು. ಅವ್ರ ಮಕ್ಕಳು 4 ಜನ ರೀ ಸರ್. ಕಾಕನ ಮಕ್ಕಳು 4 ಜನ ರೀ. ನಮ್ಮ ಗಂಡ ರೀ ಮನೆ ನಿಂತ ಹೋಗಿರ್ರಿ ಸರ್. ಗಾಡಿ ಮೇಲೆ ಹೋಗ್ತೀನಿ ರಾವ್ರಿಗೆ, ಟ್ಯಾಂಕರ್ ತುಂಬ್ಯದ ಹೋಗ್ತೀನಿ ಅಂತಂದು ಹೋಗ್ಯಾರಿ ಸರ್. ಹೋದ್ಮೇಲೆ ಅಲ್ಲಿ ಟ್ಯಾಂಕರ್ ತುಂಬಿಲ್ರಿ ಸರ್. ವಾಪಸ್ ರಾವ್ರಾಗ ಇನ್ನೊಬ್ಬಗೆ ಮಿಸ್ಸಸ್ ರೀ ಸರ್, 2ನೇದವ್ರು ರೀ. ಅಲ್ಲಿ ಹೋಗಿ ನಾ ತುಂಬಿಲ್ಲ, ನಾನು ಇಲ್ಲೇ ಇದ್ದೀನಿ ಅಂತಂದು ನನಗೆ ಕಾಲ್ ಮಾಡಿದ್ರಿ. ಯಾಕೆ ಹೋಗಿಲ್ಲ ಅಂತ ನಾನು ಅಂದೆ ರೀ. ಅಷ್ಟಕ್ಕೆ ಫೋನ್ ಇಟ್ಬಿಟ್ರಿ. ಮತ್ತು ಇನ್ನೊಮ್ಮೆ 3:30 ನಿಂತು ಹಚ್ಚಿದ್ರಿ. ನೋಡು ನನಗೆ ಹಿಂಗೆ ಕರ್ಕೊಂಡು ಹೊಂಟಾರ, ತಿರುಪತಿ ನಾಗೇಶ ಕರ್ಕೊಂಡು ಹೊಂಟಾರ, ನೀ ರಿಂಗ್ ರೋಡ್ ಹತ್ತಿರ ಬಾ ಅಂತ ನನಗೆ ಫೋನ್ ಮಾಡಿದ್ರಿ. ನಾನು ಅಷ್ಟೊತ್ತಿಗೆ ಅಲ್ಲಿ ಬಂದೆ. ಅಲ್ಲಿ ಬರತನ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ರೀ. ಎಲ್ಲಿದ್ದಿ ಮಾಮ ಅಂತಂದೆ. ನನಗೆ ಇಲ್ಲಿ ಸೀಬ್ರ ಕಟ್ಟೆ ಅಲ್ಲಿ ತೊಗೊಂಡು ಬಂದಿದ್ದಾರೆ, ಮತ್ತು ಇಲ್ಲಿ ಬನ್ನಿ ಬರಬೇಡ ಇಲ್ಲಿ, ಅವರು ನಂಗೆ ಇದು ಮಾಡ್ಲತ್ತಾರ, ನೀವು ಹೆಂಡ್ರಿಗೆ ಮಕ್ಳಿಗೆ ಕರೆಸಿದಿ ಅಂತಂದು ನನ್ನ ಗಂಡಗೆ ಒಯ್ದಾರಿ ಸರ್. ಆಸೆ ಮಾತಾಡೋದು ಇದು ಮಾತಾಡಮ್ ಬಾ, ಹೊಲ ಸಂಬಂಧ ನಿನ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಡ್ತೀವಿ ಬಾ ಅಂತ ಕರೆಸಿದ್ರಿ. ಆಯ್ತಂತ ಹೋಗ್ಯಾರಿ ಅವರು. ಹಿಂದೊಬ್ರು ಮುಂದೊಬ್ರು ಹಾಕ್ಕೊಂಡು ಹೋಗ್ಬಿಟ್ಟಾರಿ ಸರ್. ನನ್ನ ಗಂಡ ಫೋನ್ ಮಾಡಿ ನೀ ಎಲ್ಲಿದ್ದಿ ಬಾ ನೀನು ಅಂತಂದು ಫೋನ್ ಮಾಡಿದ್ರಿ. ಆಯ್ತು ನಾ ಬಂದೀನಿ ಇಲ್ಲಿ ರಿಂಗ್ ರೋಡಿಗೆ, ನೀವು ಎಲ್ಲಿದ್ರಿ ಹೇಳ್ರಿ ನಾ ಬರ್ತೀನಿ ಅಂತಂದ್ರೆ ಅವ್ರಿಗೆ ಫೋನಲ್ಲಿ ನಾನು ಮಾತಾಡ್ತಿರಿದ್ರಿ. ಇರೋಣ ನೀ ಹೆಂಡ್ತಿಗೆ ಹಚ್ಚಿದ್ಯಾ ಅಷ್ಟು ಜಲ್ದಿ ನಿನಗೆ ಯಾರು ಕರ್ಸಂದ, ಹೆಣ್ಮಕ್ಳಿಗೆ ಹೊಳ್ಳಿ ಕಳಿಸ್ತೇನೆ ನಿನಗೆ ಇದು ಮಾಡಲಿ ಅಂತ ಧಮ್ಕಿ ಹಾಕಿದ್ರಿ. ಅವರು ಹೊರಸ ಬೈಕತ್ತೀರಿ. ಅಲ್ಲಿದ್ದು ಬೈದ ಬಳಿಕ ನನಗೆ ಸ್ವಲ್ಪ ಯಾಕೋ ಮಾಮಗೆ ಬೈಲತ್ತಾರಮ್ಮ, ನಡಿ ಯಾಕಿದ್ರಿ ಇಲ್ಲಕ್ಕ, ನಾನು ಬರ್ತೀನಿ ನೀವು ಹೋಗ್ರಿ, ನೀವು ಇಲ್ಲಿ ನಿಂದ್ರಬೇಡ್ರಿ ಅಂತಂದು ನಮ್ಮ ಮನೆಗೆ ಹಚ್ಕೊಡ್ದ್ರಿ. ಮನೆಗೆ ಹೋಗಿದ ಬಳಕನೂ ಫೋನ್ ಹಚ್ಚೀನಿ ರೀ, ರಿಸೀವ್ ಮಾಡ್ತಾಯಿಲ್ಲ. ಇನ್ನೂ ಹಚ್ಚಿದೆ ರೀ. ಸ್ಪಾಟಿಗೆ ಹಿಂದಗಡೆ ಹೋಗಿವ್ರಿ ಸರ್. ಎಲ್ಲ ಆದಮೇಲೆ ಸರ್ ಫೋನ್ ಹಚ್ಚಿದೆ ರೀ. ಹೋಗಿದ್ದೇವ್ರಿ. ಹೋಗೋತನ ನನ್ನ ಗಂಡ ಇಲ್ಲ ರೀ ಸರ್. ನೋಡಿದ್ರೆ ಮುಖನೇ ಕಂಡಿಲ್ರಿ ಸರ್. ಎತ್ತಿ ಕಲ್ಲು ಹಾಕಿ ಜಜ್ಜಿದ್ದಾರೆ ಸರ್. ನನ್ನ 3 ಮಕ್ಕಳು ಬರೀ ಸರ್. ಏನು ಮಾಡ್ಬೇಕು ನೋಡ್ರಿ ಸರ್, ನನಗೆ ನ್ಯಾಯ ಇಸ್ಕೊಡ್ಬೇಕ್ರಿ ಸರ್. ನನ್ನ ಹೆಸರು ಸುನೀತಾ ರೀ ಸರ್. ಆಸ್ತಿ ಇದ್ರ ನೆವನೂರಾಗ ಅದ್ರಿ. ಅಲ್ಲಿದ್ದ ಆಸ್ತಿ ತವ್ರ ಮನೆ ಆಸ್ತಿ ನಮ್ಮ ಮಮ್ಮಿ ಹಾಕಿದಳ್ರಿ. ನೆವನೂರಾಗ ಹಾಕಿದ್ರಿ, ಜೇವ್ರಿಗೆ ತಾಲೂಕದಾಗ ರೀ.
ಅವರು ಇಲ್ಲೇ ಆರ್ರಿ ನಮ್ಮ ಮಮ್ಮಿನೂ ಇಲ್ಲೇ ಆರ್ರಿ ಹೋಗಿ ಕೇಳ್ಯಾಳ್ರಿ ಅವ್ರಿಗೆ ನೋಡಪ್ಪ ನಾನು ಬಡವತಿದ್ದೀನಿ ನನ್ನ ತಾಯಿ ತಂದೆ ಗಳಿಸಿದ ಇಷ್ಟ ಆಸ್ತಿ ಅದ ಅದ್ರಾಗ ನನಗೆ ಇಟ್ಟು ಗಂಗಳ ಒಟ್ಟು ಕೊಡ್ರಿ ನಾ ಬದುಕೋತೀನಿ ಅಂದ ನೀ ನಮಗೆ ಯಾಕೆ ಹೇಳ್ತಿ ನಿನಗೇನು ಅಕ್ಕ ಅದತ್ತನ ನಮ್ಮಪ್ಪ ಗಳಿಸಿದ ನಮಗೆ ಅಣ್ಣ ತಮ್ಮ ಕೊಡ್ತೀನಂತ ಹೋದ ನೀ ಅದು ಹಳೆಯಾಗದೇರಿದ್ದೀರಿ ಅಂತ ಕೇಳಕತ್ತೀನಿ ನೀ ಕೇಳಿಕಂದ್ರೆ ಬಿಡು ನಾವು ಐನಿ ಕೂಡ ಕೋಟಿಗೆ ಹಾಕ್ತೀನಿ ಅಂದ್ರಿ ಕೋಟಿಗೇನು ಹಾಕ್ಯಾರಿ ಅಲ್ಲಿ ಮಾತಾಗ್ಯಾವ್ರಿ ಬೈರ ನಿಮಗೆ ಇಟ್ಟು ಇಸ್ಕೊಡ್ತೀನಿ ಅಂದ್ರೆ ಅದಕ್ಕೆ ಒಪ್ಪಿವ್ರಿ ಅವನ ಜೀವನೇ ನುಂಗುದೂರ್ರಿ ಎತ್ತಿ ಕಲ್ ಹಾಕ್ಯಾರಿ ಸಾಯ್ಬರು ಡ್ರೈವರ್ ಕೆಲಸ ಮಾಡ್ತಿದ್ದೇನೆ ರೀ ಡಂಪರ್ ಮ್ಯಾಲೆ ರೀ ವಾಡಿ ಕಂಪ್ನಿಗಾನ ಅದು ಸಿಮ್ಟಿನ ಡಂಪರ್ ಮೇಲೆ ಇದ್ದೀನಿ ರೀ ಅಲ್ಲಿದ್ದು ಕಳ್ಕೊಂಡು ಬಂದಾರ್ರಿ ಅವರು ಹೊಡಿಬೇಕತ್ತೆ ಪರಲಿಂಗ್ ಮಾಡಿ ನಮಗೂ ಗೊತ್ತಾಗಿಲ್ರಿ ಅವ್ರಿಗೆ ನ್ಯಾಯ ಆದ ಬಾ ಅಂತಂದು ಮಾಮ ನಿನಗೇನು ಮಾಡಲ್ಲ ನ್ಯಾಯ ಆದ ಬಾ ನ್ಯಾಯದಿಂದ ಮಾತಾಡೋಣ ಬಾ ತನ್ನ ಯಥಾರ್ಥ ಹೋಗಿ ಕೂತಾನ್ರಿ ಅವ್ರು ತಂದು ಆ ನಮ್ಮನೆ ಮೋಸ ಮಾಡ್ಯಾರ್ರಿ ನನ್ನ ತಮ್ಮಗ ನನಗೆ ಕಲಾಸ ಮಾಡಿಬಿಟ್ಟಾರ್ರಿ ನಾವು ಒಬ್ಬನೇ ರೀ ಸರ್ ನಾವು 3 ಜನ ಹಾಕತ್ತಂಗಾರ್ರಿ ಹ್ಞೂ ರೀ ಅವನಿಗಿಬ್ಬರು ಅಂತ ಅದು ಈಗ ದೊಡ್ಡಾಕಿರ ಮಗಳು ತಮ್ಮಗೆ ಕೊಟ್ಟಿನಿ ರೀ ನಾನು ದೊಡ್ಡ ಅಕ್ಕರಿ ಅಕ್ಕನ ಮಗಳಿಗೆ ಆಗಿದ್ದೀನಿ ರೀ ಅದು 2ನೇ ಸಂಬಂಧ ಓಡಿಸ್ಕೊಂಡು ಬಂದನ್ರಿ ಆಕಿಗೆ ಒಂದು ಮಗು ಆಗ್ಯದ ರೀ ಯಾಕಿದ್ರು ಇರ್ಲಿಕ್ಕಪ್ಪ ನಿನಗೆ ಬೇಕಾದ್ರೆ ನಮ್ಗೆ ಬೇಕತ್ತೆ ನಾವು ಸಮಾಧಾನ ಮಾಡ್ಕೊಂಡಿವ್ರಿ ಸರ್ ಎಲ್ಲರಿಗೂ ಬಿಟ್ಟು ಹೊಂಟನ್ರಿ ಸರ್ ಅವ್ರು ಅದೇ ಪೌತಿದಾಗೆ ಹಾರಿ ಸರ ಅವ್ರಿಗೆ ಹೊಡಿಬೇಕತ್ತೆ ಕರ್ಕೊಂಡು ಬಂದಾರ್ರಿ ಸರ ಅವ್ರಿಗೆ ಹೊಳ್ಳಿ ಹಚ್ಕೊಡು ನಿನಗೆ ಬಿಡ್ತೀವಿ ನಿಮ್ಮ ಮನೆಗೆ ಒಯ್ದೇ ಬಿಡ್ತೀವಿ ಅಂದ್ರಿ ಸರ ನೀವು ಓರ್ಯಾಕ ನಮ್ಮ ಮನೆಗೆ ಅವ್ರು ತಂದು ನನ್ನ ಮನೆಗೆ ಬಿಡ್ತಾರಂದಾರಂತ ಅಷ್ಟೇ ಮಾತಾಡನ್ರಿ ಸರ ಹಿಂದಗಡೆ ರಿಸೀವ್ ಮಾಡಲಿಲ್ರಿ ಸರ ಫೋನು ಅವನಿಗೆ ಅವಾಗ ಕತ್ತಿ ಮುಗ್ದದ್ರಿ ಸರ ಊರಾಗ ಇರ್ತಿದ್ದೀನಿ ಸರ ಅಲ್ಲಿದ್ದು ಕರ್ಕೊಂಡು ಬಂದಾರ್ರಿ ಸರ ನ್ಯಾಯ ಮಾಡ್ತೀನಂತ ಏನು ಜಾತ್ರೆ ಹೇಳಿದಾರ ಬಂದನ್ರಿ ನಂಬಿ ಸರ ನೋಡ್ರಿ ಸರ ನಮಗೆ 7ಕ್ಕೆ ಗೊತ್ತಾಗ್ಯದ್ರಿ ಸರ್ ಅವ್ನ ಕತ್ತಿ ಎಲ್ಲ ಮುಗಿದಿತ್ತು ರೀ ಸರ ನಾವು ಈಗ ಬರ್ತಾನಂತ ಹಾದಿ ಕಾಯ್ಕೊತ ಫೋನ್ ಹಚ್ಚಿವ್ರಿ ಸರ ಅದು ಫೋನ್ ಎತ್ತಿಲ್ರಿ ಸರ ಅವರು ನಮ್ಮ ಸೋದರ ಮಾವನ ಮಕ್ಕಳು ರೀ ಇಬ್ಬರು 4 ಮಂದಿ ಯಾರ್ರಿ ಅವ್ರು ಇಬ್ಬರೇ ತೊಗೊಂಡು ಬಂದಾರತ್ರಿ ಬೈಕಿನ ಮೇಲೆ ತಂದಾರ್ರಿ ರಾವ್ರಂದು ಬೈಕಿನ ಮೇಲೆ ತಂದಾರ್ರಿ ನ್ಯಾಯ ಅದು ಬಾ ಮಾವ ಅಂತು ಬಂದಾರ್ರಿ ನನಗೆ ಫೋನ್ ಹಚ್ಚದನ್ರಿ ಅವನ ಹೆಂಡ್ತಿಗೂ ಫೋನ್ ಹಚ್ಚದನ್ರಿ ಅಕ್ಕ ಕರ್ಕೊಂಡು ನಿಮ್ಮವ್ ಕರ್ಕೊಂಡು ಬಾ ರಿಂಗ್ ರೋಡಿಗೆ ಅಂದನ್ರಿ ಅನಾನ ಬಂದೇವ್ರಿ ರಿಂಗ್ ರೋಡಿಗೆ ಬರೋಣ ಎಲ್ಲಿದ್ದಿ ತಮ್ಮ ಅಂತಂದ ಇಲ್ಲಿ ಶಾಬಾದ್ನಾಗ ರೀ ರಿಂಗ್ ರೋಡಿಗೆ ಬರೋಣ ಎಲ್ಲಿದ್ದಿ ತಮ್ಮ ನೀ ನಮಗೆ ಬಾ ಅಂತ ಹೇಳಿ ಎಲ್ಲಿದ್ದಿ ಅನ್ನ ಅಕ್ಕ ನಮಗೆ ಸೀಬ್ರ ಕಟ್ಟಿಗೆ ಕರ್ಕೊಂಡು ಹೋಗ್ಯಾರ ಅಲ್ಲಿ ನ್ಯಾಯ ಮಾಡ್ತಾರತ್ತ ಅಲ್ಲಿ ಹೋಗಿವಿ ಅಂತಂದ ಅನಾನ ಅವ್ನು ಮಾತಾಡೋದು ಕೇಳಿಕೆಸಿಂದ ಅವನಿಗೆ ಟಾರ್ಚರ್ ಕೊಟ್ಟಾರ್ರಿ ಸರ ನೀ ಯಾಕೆ ಹೆಣ್ಮಕ್ಳು ಕರೆಸಿತಿ ನೀವು ಒಬ್ಬ ಬರೋದಿತ್ತು ಅವ್ರಿಗೆ ಹೆಣ್ಮಕ್ಳಿಗೆ ಹಚ್ಕೊಡು ನೀ ಹ್ಯಾಂಗೆ ಕರೆಸಿದ ಹಂಗೆ ಹಚ್ಕೊಡು ಮನೆಗೆ ಹೋಗ್ಲಿ ಅಂತ ಅಂದಾರ್ರಿ ಅವ್ರಿಗೆ ಅಂಜಿ ನಮ್ಮ ಮನೆಗೆ ಹೋಗಿರಕ್ಕ ನಾ ಬರ್ತೀನಿ ಅಂದನ್ರಿ ಅವ ಇದೇ ಥರ ಬಂದಾನ ನೋಡ್ರಿ ಸಾಹೇಬ್ರು ಗುಡಿಯಿಂದ ಅಲ್ಲೇ ಬಿದ್ದಿದ್ದೇನ್ರಿ ಸರ ನಮ್ಗೆ ಅವಾಗ ಫೋನ್ ಮಾಡ್ತಾರ್ರಿ ಸರ ನಾವು ಅಲ್ಲಿ ನೋಡೋತನ ಮುಗಿದು ಹೋಗಿದ್ರಿ ಸರ ಅವ್ರು ಏನೇ ಕ್ಯಾರೇಜ್ ಅದಾರ್ರಿ ಸರ ಅವರು ಏನೇನು ಕೆಲಸ ಮಾಡ ಅವನಿಂದ ಭಾಳ ರೀ ಸರ ನನ್ನ ಹೆಸರು ರೇಖಾ ರೀ ನಮ್ಮ ಮಾವನ ಹೆಸರು ನಾಗರಾಜ ರೀ ಇಲ್ಲಿ ಕರ್ಕೊಂಬಂದಿದ್ದು ರೀ ನಮ್ಮ ಮಾಮ ನಂಗೆ ಫೋನ್ ಹಚ್ಚಾನ್ರಿ ರೇಖಾ ನಿಮ್ಮ ಅಕ್ಕ ಕೊಡು ಅಂದನ್ರಿ ಕೊಟ್ಟೆ ರೀ ಸುಂತ ಮತ್ತು ನಂಗೆ ಹೊಡಿಲಾಕ ರಿಂಗ್ ರೋಡಿಗೆ ಕರ್ಕೊಂಡು ಹೊಂಟಾರ ನ್ಯಾಯ ಪಂಚಾಯತಿ ಮಾಡ್ತೀನಿ ಅಂದಾರ ಮತ್ತು ನೀ ಅಕ್ಕ ಕರ್ಕೊಂಡು ಚಿಕ್ಕೋಳಿಗೆ ಯಾರಿಗೆ ಹೇಳ್ಬೇಡ ನೀ ಬಾ ಅಂತಂದು ರೀ ಅವ್ರು ಹಾಗೆ ಅಡು ದುಡಿದಾಗ ನನಗೆ ಬಿಟ್ಟು ನಮ್ಮ ಅಕ್ಕ ನಮ್ಮ ಅವ್ವ ಇಬ್ಬರು ಕಲ್ತು ರಿಂಗ್ ರೋಡಿಗೆ ಹೋದ್ವು ರೀ ಹೋಗಿ ಫೋನ್ ಚಾಲು ಮಾಡಿದ್ವು ರೀ ಫೋನ್ ಹಚ್ಚಿದ್ರು ಮಾಮ ಇಲ್ಲಿ ಎಲ್ಲಿ ಕಾಣಲಾಗಿದ್ದು ನೀ ಎಲ್ಲಿದ್ದೆ ಅಂದನ್ರಿ ನಾ ಇಲ್ಲ ನಾನು ಬೇರೆ ಕಡೆ ಕರ್ಕೊಂಬಂದಾರ ಶಿವ್ರ ಕಟ್ಟಿಗೆ ಕರ್ಕೊಂಡು ಹೋಗ್ಯಾರ ಆ ಹೆಣ್ಮಕ್ಳಿಗೆ ಫೋನ್ ಮಾಡಿ ಹೇಳಿದ್ದಿ ನೀ ಹೇಳ್ಬೇಡ ನೀವು ಹೊಳ್ಳಿ ಹಚ್ಗುಡು ಅಂದು ರೀ ನಾನು ಹಚ್ಗುಟ್ಟು ನಮ್ಮ ಅಕ್ಕ ಹೊಳ್ಳಿ ಮನೆಗೆ ಬಂದುಡ್ರಿ ಏನಾಯ್ತಕ್ಕ ಅಂತ ನಾ ಕೇಳ್ದೆ ನಿಮ್ಮ ಮಾಮ ಸಿಗ್ಲಿಲ್ಲವ
ಹೊಳ್ಳಿ ಬಂದೀನಿ ಮತ್ತು ಇನ್ನೊಂದು ಸ್ವಲ್ಪ ನಿಂತು ಫೋನ್ ಹಚ್ತಾನ ಅಂದಾನ. ನಾ ಮಾತಾಡಿ ಹೇಳ್ತೀನಿ ತಗೋ, ನೀವು ಯಾರು ಎದೆ ಹೊಡಿಬೇಡ್ರಿ ಅಂದು ರೀ. ಅಲ್ಲಿದ್ದು ಹಾಗೆ ಕಾಂಟ್ಯಾಕ್ಟ್ರದಾಗೆ ಇದ್ದೀವಿ ರೀ, ಫೋನ್ ಚಾಲೂನೇ ಅದ ರೀ. 7-7:30 ನಮಗೆಲ್ಲ ಫೋನ್ ಆನ್ನೇ ಅದ ರೀ, ಫೋನ್ ರಿಸೀವ್ ಮಾಡಲಿಲ್ಲ ರೀ. 8 ಗಂಟೆಗೆ ನಮ್ಗೆ ಫೋನ್ ಪೊಲೀಸರು ಫೋನ್ ಹಚ್ಚಿದ್ರು ರೀ, ಇಲ್ಲಿ ಡೆತ್ ಆಗ್ಯದಮ್ಮ ನಾಗರೇಂದ್ರ ಅವ್ರದ್ದು ಅಂತಂದು ರೀ. ನಾ ಅಲ್ಲಿ ಹೋಗಿ ಫಾಟಿಂಗ್ ನೋಡತನ ಎತ್ತಲಾರ್ದು ಒಂದು ಕಲ್ಲು ಹಾಕಿ ಮಾರಿ ಅನ್ನೋದು ಏನು ಕೂನೇ ಇಲ್ರಿ. ನಮ್ಮ ಮಾಮಂದು 3 ಮಕ್ಕಳು ಅವ್ರಿ, ನಮ್ಗಿಂದ ಯಾರು ಇಲ್ರಿ ಸರ. ನಮ್ಗೆ ನ್ಯಾಯ ತರಿಸ್ಕೊಡ್ರಿ, ನಿಮ್ಮ ಕೈ ಮುಗಿದು ಕಾಲು ಜೋಡಿಸ್ತೀನಿ ರೀ ಸರ. ಇಬ್ಬರು ಹೆಂಡ್ರ ರೀ, ಇಬ್ಬರಿಗೆ ದೊಡ್ಡಕ್ಕಿಗೆ 3 ಅದ ರೀ, ಸಣ್ಣಕ್ಕಿಗೆ ಒಬ್ಬಾಳ ರೀ, ಒಬ್ಬನ ರೀ. ಅವ್ರಿಗೆ ಸ್ವಲ್ಪ ಹುಡುಗರಿಗೆ ನೋಡೋದ ಅಲ್ಲರ ಬಟ್ಟೆ ಚುಕ್ಕೊಳಗೆ ಬಿಟ್ಟು ಬಂದಿರಿ. ನಿಮ್ಮ ಕೈ ಮುಗಿದು ಕಾಲು ಜೋಡಿಸ್ತೀನಿ ರೀ. ನಮ್ಮ ಅಕ್ಕಗೆ ನ್ಯಾಯ ತರಿಸ್ಕೊಡ್ರಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು ರೀ.